ಭೀಮವಾದ ನ್ಯೂಸ್ಗೆ ಸ್ವಾಗತ. ಇಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ. ಸಮಾಜ ಸೇವಕ ನಾಗೇಶ್ ತಳಕೇರಿ ಹುಟ್ಟುಹಬ್ಬ. ಇಂಡಿ ತಾಲೂಕಿನ ಸಮಾಜ ಸೇವಕ ಉತ್ಸಾಹಿ ನಾಗೇಶ್ ತಳಕೇರಿ ಹಾಗೂ ಅವರ ಸ್ನೇಹಿತ ಸದ್ದಾಂ ಅರಬ್ ಇವರ ಹುಟ್ಟುಹಬ್ಬವನ್ನು ಅವರ ಅಪಾರ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದರು. 42ನೇ ವಸಂತಕ್ಕೆ ಕಾಲು ಇಡುತ್ತಿರುವ ಈ ಸಂದರ್ಭದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು 65 ಜನ ಯುವಕರು ತಮ್ಮ ರಕ್ತವನ್ನು ದಾನ ಮಾಡಿದರು ಮತ್ತು ನಾಗೇಶ್ ತಳಕೇರಿ ಇವರು ರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ನೀಡಿ ಸಂತಸಪಟ್ಟರು. ಜೊತೆಗೆ ಬಾಣಂತಿಯರಿಗೆ ಹೊಸ ಸೀರೆಗಳನ್ನು ಹಾಗೂ ಮಗುವಿಗೆ ಶಿಶುಪಾಲನಾ ಕಿಟ್ಗಳನ್ನು ವಿತರಿಸಿದರು. ಅವರು ಮಾತನಾಡುತ್ತಾ, ನಾನು ಸಣ್ಣವನಿದ್ದಾಗ ನನಗೆ ಒಂದು ಹೊತ್ತಿನ ಊಟಕ್ಕೂ ನಾನು ಪರದಾಡುತ್ತಿದ್ದೆ. ನನ್ನ ತಾಯಿ ನನ್ನನ್ನು ಬೆಳೆಸಲು ಕೂಲಿ ನಾಲಿ ಮಾಡಿ ಬೆಳೆಸಿದ್ದಾರೆ ಎಂದು ಹೇಳುತ್ತಾ ಭಾವುಕರಾಗಿ ಕಣ್ಣೀರು ಸುರಿಸಿದರು. ಇವತ್ತು ನಾನು ಒಳ್ಳೆಯ ಸ್ಥಿತಿಯಲ್ಲಿದ್ದೇನೆ. ನಾನು ಬಡವರ ಸೇವೆ ಮಾಡಲು ಇಚ್ಛಿಸುತ್ತಿದ್ದೇನೆ. ನನಗೆ ಇವತ್ತು ಅಪಾರ ಅಭಿಮಾನಿಗಳ ಬೆಂಬಲ ನನಗೆ ಇದೆ ಎಂದು ಹೇಳಿದರು. ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಧಾರವಾಡ ಮಾತನಾಡುತ್ತಾ, ಇವತ್ತು ಒಬ್ಬ ಯುವಕ ಒಂದು ಬಾರಿ ರಕ್ತದಾನ ಮಾಡುವುದರಿಂದ 3 ಜೀವಗಳು ಉಳಿಯುತ್ತವೆ. ಒಬ್ಬ ವ್ಯಕ್ತಿ 1 ವರ್ಷದಲ್ಲಿ 2 ಬಾರಿ ರಕ್ತದಾನ ಮಾಡಬಹುದು. ಅದು ಆರೋಗ್ಯಕ್ಕೂ ಒಳ್ಳೆಯದು. ಕೊಲೆಸ್ಟ್ರಾಲ್, ಬಿಪಿ, ಶುಗರ್, ಅಸ್ತಮಾ ಇಂತಹ ರೋಗಗಳು ಕಡಿಮೆ ಮಾಡುತ್ತವೆ ಮತ್ತು ಈ ವರ್ಷ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ರಕ್ತದಾನದ ಮೂಲಕ ಸಂಗ್ರಹವಾಗುವುದು. ನಮ್ಮ ಆಸ್ಪತ್ರೆಯಲ್ಲಿಯೇ ಇನ್ನೂ ಇಂತಹ ಕಾರ್ಯಕ್ರಮಗಳ ಮೂಲಕ ಯುವಕರಿಗೆ ನಾಗೇಶ್ ತಳಕೇರಿ ಮತ್ತು ಸದ್ದಾಂ ಅರಬ್ ಇವರಿಗೆ ಶ್ಲಾಘನೀಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಮ್ ದೊಡ್ಮನಿ, ದುಂಡು, ಲಕ್ಕಿ, ರಾಜು, ಸಾಲುಟಗಿ, ಬಾಬು ಘಟಕದ ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿ ರಾಜು ಸಾಲುಟಗಿ, ಇಂಡಿ.